ಎಲ್ಲರಿಗೂ ನಮಸ್ಕಾರ. ತಮಗಾಗ ಈಗ 2 ದಿನಗಳ ಹಿಂದೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ತಮಗೆ ಕಲಬುರಗಿ ನಗರ ಪೊಲೀಸ್ ವತಿಯಿಂದ ಒಂದು ಮಾದಕ ವಸ್ತುಗಳ ವಿರುದ್ಧ ನಮ್ಮ ಏನು ವಿಶೇಷ ಕಾರ್ಯಾಚರಣೆಯನ್ನು ತೆಗೆದುಕೊಳ್ತಾ ಇದ್ದೀವಿ, ಅದರ ಬಗ್ಗೆ ನಾವು ತಿಳಿಸಿದ್ದೀವಿ. ಅದೇ ಸಂದರ್ಭದಲ್ಲಿ ತಮಗೆ ಕಲಬುರಗಿ ನಗರದಲ್ಲಿ ಹೆಚ್ಚುತ್ತಿರುವ ಈ ಟ್ರಾಫಿಕ್ ಇಂಡಿಸಿಪ್ಲಿನ್ ಬಗ್ಗೆನೂ ನಾನು ತಮ್ಮ ಗಮನಕ್ಕೆ ತಂದಿದ್ದೆ. ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ನಾನು ನಮ್ಮ ಅಧಿಕಾರಿಗಳ ಜೊತೆ ವಿಶೇಷ ಸಭೆಗಳನ್ನು ಮಾಡಿ ಕಳೆದ 3 ವರ್ಷಗಳ ಅಂಕಿಅಂಶಗಳನ್ನು ಕೂಡ ನಾವು ವಿಶ್ಲೇಷಣೆ ಮಾಡಿದ್ದೀವಿ. ಅಪಘಾತಗಳು ಎಲ್ಲೆಲ್ಲಿ ಆಗಿದೆ, ಅದರಲ್ಲಿ ನಂತರ ಯಾವ ವಾಹನಗಳು ಅಪಘಾತಗಳಲ್ಲಿ ಭಾಗಿಯಾಗಿದ್ದಾವೆ, ಎಷ್ಟು ಜನ ಅಪಘಾತಗಳಲ್ಲಿ ಮರಣವನ್ನು ಹೊಂದಿದ್ದಾರೆ, ಎಷ್ಟು ಜನ ಅಪಘಾತಗಳಲ್ಲಿ ಗಾಯಗಳನ್ನು ಹೊಂದಿದ್ದಾರೆ, ಮತ್ತು ಇವುಗಳಕ್ಕೆ ಕಡಿಮೆ ಮಾಡಲಿಕ್ಕೆ, ಕಡಿವಾಣ ಹಾಕಲಿಕ್ಕೆ ಏನು ನಾವು ಕ್ರಮ ಕೈಗೊಳ್ಳಬೇಕನ್ನೋದ್ರ ಬಗ್ಗೆನೂ ಕೂಡ ನಾವು ಮೆಜರ್ಸ್ಗಳನ್ನು ತೆಗೆದುಕೊಳ್ಳೋದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಒಂದು ತಮ್ಮೆಲ್ಲರ ಗಮನಕ್ಕೆ ತರಲಿಕ್ಕೆ ಇಷ್ಟಪಡೋದೇನಂತಂದರೆ, ನಾವು ಲಾಸ್ಟ್ 3 ಇಯರ್ಸ್ ಅಂಕಿಅಂಶ ನೋಡಿದಾಗ ಸ್ವಲ್ಪ ಮಟ್ಟಿಗೆ 2022-23 ಅಂಕಿಅಂಶಗಳನ್ನು ನೋಡಿದಾಗ 24ಕ್ಕೆ ಸ್ವಲ್ಪ ಮಟ್ಟಿಗೆ ಒಂದು ಏನು ಪ್ರತಿ ವರ್ಷ ತಮಗೆಲ್ಲ ಗೊತ್ತಿದೆ, ಎಲ್ಲ ರಾಜ್ಯಗಳಲ್ಲಿ ಎಲ್ಲ ದೇಶಾದ್ಯಂತ ಅಂಕಿಅಂಶಗಳು ಜಾಸ್ತಿ ಆಗ್ತಾಯಿದೆ. ನಂಬರ್ ಆಫ್ ಆಕ್ಸಿಡೆಂಟ್ಸ್, ನಂಬರ್ ಆಫ್ ಪೀಪಲ್ ಡೈಡ್ ಇನ್ ಆಕ್ಸಿಡೆಂಟ್ಸ್ ಮತ್ತು ಅಪಘಾತಗಳಲ್ಲಿ ಗಾಯಗೊಂಡಿರುವವರ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ. ನಮ್ಮ ಈ ಕಳೆದ ಒಂದು ವರ್ಷ ಪ್ರೀವಿಯಸ್ ಇಯರ್ ಕಂಪೇರ್ ಮಾಡಿದರೆ ನಂಬರ್ ಆಫ್ ಫ್ಯಾಟಲ್ ಆಕ್ಸಿಡೆಂಟ್ಸ್ ಒಂದು 4ರಿಂದ 5 ಒಂದು ಸ್ವಲ್ಪದ ಮಟ್ಟಿಗೆ ಒಂದು ಕಡಿವಾಣ ಹಾಕಬೇಕಾಗಿತ್ತು. ಫಸ್ಟ್ ಆಫ್ ಆಲ್ ಟು ಪುಟ್ ಬ್ರೇಕ್, ಏನು ಇನ್ಕ್ರೀಸ್ ಆಗ್ತಿತ್ತು ಅದನ್ನು ಬ್ರೇಕ್ ಹಾಕಬೇಕಾಗಿತ್ತು. ಅದಕ್ಕೆ ನಾವು ಒಂದು ಲೆವೆಲ್ಗೆ ಯಶಸ್ವಿಯಾಗಿದ್ದೀವಿ ಮತ್ತು ಅದನ್ನು ಸ್ವಲ್ಪ ಮಟ್ಟಿಗೆ ಒಂದು 5 to 10% ಕಡಿಮೆ ಮಾಡಲಿಕ್ಕೆ ಕೂಡ ನಾವು ಯಶಸ್ವಿಯಾಗಿದ್ದೀವಿ. ಬೋತ್ ಇನ್ ನಂಬರ್ ಆಫ್ ಆಕ್ಸಿಡೆಂಟ್ಸ್, ನಂಬರ್ ಆಫ್ ಪೀಪಲ್ ಡೈಡ್ ಇನ್ ಇಂಜೂರ್ಡ್ ಇನ್ ಆಕ್ಸಿಡೆಂಟ್ಸ್. ಅದನ್ನು ಇನ್ನೂ ಸ್ವಲ್ಪ ಪರಿಣಾಮಕಾರಿಯಾಗಿ ನಾವು ಮಾಡಲೇಬೇಕಾಗಿದೆ. ಅದು ನಾವು ಯಶಸ್ವಿ ಆಗಬೇಕಾದ್ರೆ ಈ ಸಂಚಾರಿ ನಿಯಮಗಳ ಪಾಲನೆ ಅದು ತುಂಬ ಶಿಸ್ತಿನಿಂದ ಕಾರ್ಯರೂಪಕ್ಕೆ ತರಬೇಕಾದ ಒಂದು ಅವಶ್ಯಕತೆ ಇದೆ. ಆ ಹಿನ್ನೆಲೆಯಲ್ಲಿ ಈಗ ನಾವು 3 ಸ್ಪೆಷಲ್ ಡ್ರೈವ್ಸ್ಗಳನ್ನು ಈಗ ಆರಂಭ ಮಾಡಿದ್ದೀವಿ ಲಾಸ್ಟ್ 1 ವೀಕಲ್ಲಿ. ಫಸ್ಟ್ ಒಂದೇನಂತಂದರೆ, ಈ ಅಪ್ರಾಪ್ತ ಬಾಲಕರಿಗೆ ಮತ್ತು ಯುವತಿಯರಿಗೆ ಲೆಸ್ ದ್ಯಾನ್ 18 ಇಯರ್ಸ್ ಮೈನರ್ಸ್ ಅವರಿಗೆ ವಾಹನಗಳ ಚಾಲನೆ ಮಾಡಲಿಕ್ಕೆ ಕೊಡುವವರ ವಿರುದ್ಧ ಒಂದು ಕಾರ್ಯಾಚರಣೆ. ಎರಡನೇದು, ಏನು ಸಿಗ್ನಲ್ ಜಂಪ್ ಮಾಡ್ತಾ ಇದ್ದಾರೆ, ರೆಡ್ ಸಿಗ್ನಲನ್ನು ಜಂಪ್ ಮಾಡೋಂಥರ ವಿರುದ್ಧನೂ ಕೂಡ ಕಾರ್ಯಾಚರಣೆ. ಥರ್ಡ್, ಡ್ರಂಕ್ ಆ್ಯಂಡ್ ಡ್ರೈವಿಂಗ್. ತಮಗೆಲ್ಲ ಗುರ್ತಿದೆ, ಈಗ ನಾವು ಅಂಕಿಅಂಶಗಳನ್ನು ವಿಶ್ಲೇಷಣೆ ಮಾಡಿದಾಗ ಮೇಜರ್ ಡೆತ್ ಈಸ್ ಬಿಕಾಸ್ ಆಫ್ ಓವರ್ ಸ್ಪೀಡಿಂಗ್ ಆ್ಯಂಡ್ ಡ್ರಂಕ್ ಆ್ಯಂಡ್ ಡ್ರೈವಿಂಗ್. ಆ ಹಿನ್ನೆಲೆಯಲ್ಲಿ ನಮ್ಮ ಏನು ಈಗ ಸ್ಟೇಟ್ ಹೈವೇ ಬರುತ್ತೆ, ನಮಗೆ ನ್ಯಾಷನಲ್ ಹೈವೇ ಬರುತ್ತೆ, ಅಲ್ಲಿ ಈ ಓವರ್ ಸ್ಪೀಡ್ ಬಗ್ಗೆ ಹೆಚ್ಚಿನ ಒತ್ತು ಕೊಟ್ಟು ಅದರ ಬಗ್ಗೆ ನಾವು ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ. ನೆಕ್ಸ್ಟ್, ಡ್ರಂಕ್ ಆ್ಯಂಡ್ ಡ್ರೈವಿಂಗ್ಗಳ ಬಗ್ಗೆನೂ ಕೂಡ ನಾವು ಒಂದು ವಿಶೇಷ ಒತ್ತನ್ನು ಕೊಡು ಈಗ ಅದನ್ನು ಕೂಡ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಇಲ್ಲೇನು ನಮ್ಮ ಹತ್ರ 2 ಸಂಚಾರಿ ಪೊಲೀಸ್ ಸ್ಟೇಷನ್ ಇದೆ. ಅವರು ಟ್ರಾಫಿಕ್ ರೆಗ್ಯುಲೇಷನ್ ಮಾಡಬೇಕು, ಎನ್ಫೋರ್ಸ್ಮೆಂಟ್ ಮಾಡಬೇಕು, ಮತ್ತು ಅವರ ಎನ್ಫೋರ್ಸ್ಮೆಂಟ್ ನಗರದಾದ್ಯಂತ ಒಂದು ಪರಿಣಾಮಕಾರಿಯಾಗಿ ಸಾರ್ವಜನಿಕರಿಗೆ ಅದು ತಲುಪುವ ಮಟ್ಟಕ್ಕೆ ಆಗಲ್ಲ ಅಂತ ತಿಳ್ಕೊಂಡು ನಾವು ನಮ್ಮ ರೆಗ್ಯುಲರ್ ಲಾ ಆ್ಯಂಡ್ ಆರ್ಡರ್ ಪೊಲೀಸ್ ಸಿಬ್ಬಂದಿಯನ್ನು ಕೂಡ ನಾವು ಈಗ ಅಧಿಕಾರಿಗಳನ್ನು ಕೂಡ ನಾವು ಬಳಸ್ತಾ ಇದ್ದೀವಿ. ಅದರ ಒಂದು ಹಿನ್ನೆಲೆಯಲ್ಲಿ ಈಗ ಲಾಸ್ಟ್ 1 ವೀಕಲ್ಲಿ ನಾವು ನೋಡಿದಾಗ ಒಟ್ಟು 154 ಈ ಮೈನರ್ಸ್ ಏನು ವಾಹನ ಸಂಚಾರ ಚಾಲನೆ ಮಾಡ್ತಾಯಿದ್ರು ಅವರ ವಾಹನಗಳನ್ನು ನಾವು ಸೀಸ್ ಮಾಡಿದ್ದೀವಿ. ಒಂದು, ಕೆಲವು ಸಾರ್ವಜನಿಕರಲ್ಲಿ, ತಂದೆ ತಾಯಂದರಲ್ಲಿ, ಈ ವಿದ್ಯಾರ್ಥಿಗಳಲ್ಲಿ ಕಾನೂನು ಬಗ್ಗೆ ಅರಿವಿಲ್ಲ ಅಂತಲೂ ನಾವು ಇಟ್ಕೊಂಡ್ರೆ ಇದನ್ನು ನಾವು ಅವರಿಗೆ ಒಂದು ಎಚ್ಚರಿಕೆಯಾಗಿ ಅವರ ಮುಖಾಂತರ ವಿ ವಾಂಟ್ ಟು ಯೂಸ್ ದೆಮ್ ಆ್ಯಸ್ ಅಂಬ್ಯಾಸಡರ್ಸ್. ನಮ್ಮ ಈ ಸಂಚಾರಿ ನಿಯಮಗಳನ್ನು ಪಾಲನೆಗೆ ಏನು ಒಂದು ರಾಯಭಾರಿಗಳ ಥರ ಅವರು ಹೋಗಿ ಎಲ್ಲರ ಬಗ್ಗೆ ಒಂದು ಈ ನಿಯಮಗಳ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೂ ಕೂಡ ಅವರಿಗೆ ನಾವು ಈಗ ಮನವಿ ಮಾಡಿದ್ದೀವಿ. ಮತ್ತು ಅವರು ಕೂಡ ಫಸ್ಟ್ ಅವರು ಏನು ಟ್ರಾಫಿಕ್ ನಿಯಮಗಳಿದೆ, ಸಂಚಾರಿ ನಿಯಮಗಳು ಕಡ್ಡಾಯವಾಗಿ ಪಾಲನೆ ಮಾಡಬೇಕು ಅಂತ ಹೇಳಿದ್ವಿ. ಮತ್ತು ಅವರ ಏನು ಸೀಸ್ ಆಗಿರುವಂಥ ವೆಹಿಕಲ್ಸ್ ಇದೆ ಕಂಪ್ಲೀಟ್ ನಮ್ಮ ಹತ್ರ ಡೇಟಾಬೇಸ್ ಇದೆ. ಈಗ ಮೈನರ್ಸ್ಗಳಿಗೆ ಒಂದು ವಾಹನಗಳನ್ನು ನೀಡಿದರೆ
ಕಾನೂನು ಯಾವ ರೀತಿ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮ ಮೋಟ್ರ್ ವೆಹಿಕಲ್ ಆ್ಯಕ್ಟಲ್ಲಿ ಸೆಕ್ಷನ್ 199A ಯಾರಾದರೂ ಅಪ್ರಾಪ್ತ ವಯಸ್ಸಿನವರಿಗೆ ವಾಹನ ಚಾಲನೆ ಮಾಡಲಿಕ್ಕೆ ನೀಡಿದರೆ 3 ವರ್ಷದವರೆಗೆ ಸಜೆ ಮಾಡ್ಬೋದು, ಕಾರಾಗೃಹಕ್ಕೆ ಕಳಿಸ್ಬೋದು ಮತ್ತು 25,000ವರೆಗೂ ದಂಡ ಇದೆ. ಅಪ್ ಟು 3 ಇಯರ್ಸ್ 3 ವರ್ಷದವರೆಗೆ ಕಾರಾಗೃಹದ ಶಿಕ್ಷೆ ಮತ್ತು 25,000 ರೂಪಾಯಿಯ ದಂಡ ಇದೆ. ಮತ್ತು ಅದಲ್ಲದೆ ಯಾರು ವಾಹನ ಚಾಲನೆ ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ಪರವಾನಗಿ ಇಲ್ಲದೆ ಒಂದು ವೇಳೆ ವೆಹಿಕಲ್ ಓಡಿಸಿದರೆ ಅಪ್ ಟು 5,000 ಅಥವಾ 3 ಮಂತ್ಸ್ ಶಿಕ್ಷೆ ಇದೆ. ಇನ್ನೂ ಒಂದಿದೆ, ಒಂದು ಅಪ್ರಾಪ್ತ ವಯಸ್ಸರಿಗೆ ವಾಹನ ಚಾಲನೆ ಮಾಡಿಕೊಡುವಂಥ, ಇನ್ನೊಬ್ಬರು ಮೇಜರ್ ಇರೋವಂಥವ್ರು ವಯಸ್ಕರಿದ್ದಾರೆ, ಅಬೌವ್ 18 ಇದ್ದಾರೆ, ವಿತೌಟ್ ಲೈಸೆನ್ಸ್ ಇದ್ದಾರೆ, ಅವರಿಗೂ ಕೂಡ ನೀವೇನಾದರೂ ವಾಹನ ಚಾಲನೆ ಮಾಡಿದರೆ 181 ME ಆ್ಯಕ್ಟ್ ಪ್ರಕಾರ 5,000 ಫೈನು ಅಥವಾ ಮತ್ತೆ 3 ತಿಂಗಳುಗಳ ಕಾರಾಗೃಹ ಶಿಕ್ಷೆ ಆಗುತ್ತೆ. ಹಾಗಾಗಿ ಎಲ್ಲರಲ್ಲಿ ವಿನಂತಿ ಅಂತಂದರೆ, ಡೋಂಟ್ ಗಿವ್ ಯುವರ್ ವೆಹಿಕಲ್ಸ್ ಟು ಮೈನರ್ಸ್ ಆರ್ ಪೀಪಲ್ ಹೂ ಆರ್ ನಾಟ್ ಹ್ಯಾವಿಂಗ್ ವ್ಯಾಲಿಡ್ ಲೈಸೆನ್ಸ್. ಒಂದು ವೇಳೆ ಆದರೆ ಕೊಟ್ಟರೆ ಮತ್ತೆ ನಾವು ಈ ಏನು ಫೈನ್ ಇದೆ ಅದನ್ನು ಸ್ಟಾರ್ಟ್ ಮಾಡ್ತೀವಿ. ಈಗಾಗಲೇ ನಾವು 25,000 ರೂಪಾಯಿ ಫೈನ್ ಸ್ಟಾರ್ಟ್ ಮಾಡಿದ್ದೀವಿ. ಇಲ್ಲಿ ಒಂದು ನಿದರ್ಶನ ಇದೆ. ಇದೇ ರೀತಿ ಯಾರಾದರೂ ಮೈನರ್ಸ್ಗಳಿಗೆ ವಾಹನ ಚಾಲನೆ ಮಾಡಲಿಕ್ಕೆ ಕೊಟ್ಟರೆ ಕಡ್ಡಾಯವಾಗಿ ನಾವು ಎನ್ಫೋರ್ಸ್ಮೆಂಟನ್ನು ಸ್ಟಾರ್ಟ್ ಮಾಡ್ತೀವಿ. ಮತ್ತು ಕಳೆದ ಒಂದು ವಾರದಲ್ಲಿ ಮೋರ್ ದ್ಯಾನ್ 100 ರೆಡ್ ಸಿಗ್ನಲ್ ಏನು ಸಿಗ್ನಲ್ ಜಂಪಿಂಗ್ ಇದೆ ಅದರಲ್ಲಿ ಅವ್ರ ಮೇಲೂ ಕೂಡ ನಾವು ಈಗ ಆಲ್ರೆಡಿ ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ. ನಿಯರ್ಲಿ 40 ಡ್ರಂಕ್ ಆ್ಯಂಡ್ ಡ್ರೈವಿಂಗ್ ಕೇಸನ್ನು ಈಗ ಲಾಸ್ಟ್ 1 ವೀಕಲ್ಲಿ ಹಾಕಿದ್ದೀವಿ. ಈ ಡ್ರೈವ್ ನಿರಂತರವಾಗಿ ಕಾರ್ಯಾಚರಣೆ ಆಗುತ್ತೆ. ಎಲ್ಲಿವರೆಗೆ ಅಂತಂದರೆ ಎಲ್ಲರೂ ತಾವು ಇಲ್ಲೇನು ಸಾರ್ವಜನಿಕರು ಸೇರಿದ್ದಾರೆ ಮತ್ತು ಯಾರು ತಮ್ಮ ಮಾಧ್ಯಮದ ಮುಖಾಂತರ ಈ ಸಂದೇಶ ತಲುಪ್ತಾ ಇದೆ, ತಮ್ಮೆಲ್ಲರ ಒಂದು ಹಿತಾಸಕ್ತಿಯಲ್ಲಿ ತಮ್ಮ ಮಕ್ಕಳ ಒಂದು ಸುರಕ್ಷತಾ ದೃಷ್ಟಿಯಿಂದ ಹೇಳ್ತಾ ಇದ್ದೀವಿ, ಡೋಂಟ್ ಗಿವ್ ಯುವರ್ ವೆಹಿಕಲ್ಸ್ ಟು ಮೈನರ್ಸ್. ಮತ್ತು ಒಂದು ವೇಳೆ ಅವ್ರಿಗೇನಾದರೂ ತಾವು ಅವ್ರಿಗೆ ಶಾಲೆ ಹೋಗಬೇಕು, ಕಾಲೇಜ್ ಹೋಗಬೇಕು ಅಂತಂದರೆ ಸೈಕಲ್ ಕೊಡಿಸುವಂಥದ್ದು ಮಾಡಿ, ಅಥವಾ ಪರ್ಯಾಯ ಅವರಿಗೆ ಡ್ರಾಪ್ ಮತ್ತು ಪಿಕಪ್ ಮತ್ತು ಡ್ರಾಪ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿ ಆಟೋದಲ್ಲಿ ಹಾಕಿ ಕಳಿಸ್ಬೋದು, ಅಥವಾ ಸ್ಕೂಲ್ ಕಾಲೇಜ್ ಬಸ್ಗಳಲ್ಲಿ ತಾವು ಕಳಿಸುವಂಥದ್ದು ಮಾಡ್ಬೋದು. ಅದನ್ನು ಬಿಟ್ಟು ಮಕ್ಕಳ ಒಂದು ಭವಿಷ್ಯದ ಬಗ್ಗೆ ಆಟ ಆಡೋದು ಬೇಡ. ಈಗಾಗಲೇ ಅವರಿಗೆ ತಮ್ಮ ನಿಯರ್ ಆ್ಯಂಡ್ ಡಿಯರ್ ಒನ್ಸನ್ನು ಕಳ್ಕೊಂಡ್ರೆ ಎಷ್ಟೊಂದು ಜೀವನ ಪರ್ಯಂತ ಪ್ರಾಯಶ್ಚಿತ್ತ ಪಡುವಂಥ ಘಟನೆಗಳು ಸುಮಾರು ಈಗಾಗಲೇ ನಾವು ನೋಡಿದ್ದೀವಿ. ಆ ಘಟನೆಗಳನ್ನು ಅವುಗಳಿಂದ ನಾವು ಪಾಠ ಕಲಿತು ನಮ್ಮ ಮಕ್ಕಳಿಗೆ ನಾವು ಕಾನೂನನ್ನು ಉಲ್ಲಂಘನೆ ಮಾಡಲಿಕ್ಕೆ ಅವಕಾಶನ ಮಾಡಿಕೊಡಬಾರ್ದು ಅಂತ ಈಗಾಗಲೇ ಎಚ್ಚರಿಕೆಯನ್ನು ನೀಡಿದ್ದೀವಿ. ಇದಲ್ಲದೆ ಮತ್ತು ಎಲ್ಲ ನಮ್ಮ ಅಧಿಕಾರಿಗಳ ಜೊತೆನೂ ಈಗ ಸೂಚನೆ ನೀಡಿದ್ದೀವಿ. ಎಲ್ಲ ವಿದ್ಯಾಸಂಸ್ಥೆಗಳು ಏನೇನಿದೆ, ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್, ಕಾಲೇಜಸ್ ಮತ್ತು ಸ್ಕೂಲ್ಸ್, ಅಲ್ಲಿನೂ ಕೂಡ ನಾವು ಡೈಲಿ ಡ್ರೈವನ್ನು ಮಾಡ್ತೀವಿ. ಯಾರು ವಿದ್ಯಾರ್ಥಿಗಳು ವಿತೌಟ್ ವ್ಯಾಲಿಡ್ ಲೈಸೆನ್ಸ್, ಮೈನರ್ಸ್ ಯಾರು ಅಲ್ಲಿ ವಾಹನಗಳನ್ನು ಚಾಲನೆ ಮಾಡ್ತಾರೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ನಾವು ಕ್ರಮವನ್ನು ಕೈಗೊಳ್ತೀವಿ. ಮತ್ತು ವಿದ್ಯಾಸಂಸ್ಥೆಗಳಿಗೂ ನಾವು ಮನವಿ ಮಾಡ್ತೀವಿ, ಅವರು ಕೂಡ ಎಲ್ಲ ಅವ್ರದ್ದೇನು ಬೆಳಗ್ಗೆ ಅಸೆಂಬ್ಲಿ ಇರುತ್ತೆ ಆ ಸಂದರ್ಭದಲ್ಲಿ ಮಕ್ಕಳಿಗೆ ಒಂದು ಎಜುಕೇಟ್ ಮಾಡಬೇಕು, ಅವೇರ್ನೆಸ್ಸನ್ನು ಮಾಡಬೇಕು. ಮತ್ತು ಅಲ್ಲಿ ಆ ಸಂದರ್ಭದಲ್ಲಿ ಅವರು ಸ್ಥಳೀಯ ಪೊಲೀಸರಿಗೆ ಕರೆದು ಅವ್ರ ಮುಖಾಂತರನೂ ಕೂಡ ನಾವು ಈ ಒಂದು ಅವೇರ್ನೆಸ್ ಡ್ರೈವನ್ನು ಕೂಡ ನಾವು ಮಾಡ್ತೀವಿ. ನಿರಂತರವಾಗಿ ಈ ಕಾರ್ಯಾಚರಣೆ ಮುಂದುವರಿಯುತ್ತೆ. ಥ್ಯಾಂಕ್ ಯು.